ರಾಮ, ಈಗ ಅರ್ಥವಾಯಿತೆ. ನೀನೆಷ್ಟೇ ಪರಾಕ್ರಮಿಯಾದರೂ ಬ್ರಹ್ಮನ ವರದಿಂದ ನಿನ್ನ ಬಾಣಗಳು ನನ್ನನ್ನೇನೂ ಮಾಡಲಿಲ್ಲ. ಇನ್ನಾದರೂ ಈ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಈ ಸುಂದರಿಯನ್ನು ಬಿಟ್ಟುಕೊಟ್ಟು ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ. ಈ ನೀಚ ರಾಕ್ಷಸ, ಸಜ್ಜನರನ್ನು ಕಾಡುವ ಈ ದುಷ್ಟ ವರ್ತನೆಯನ್ನು ಬಿಡು. ಪ್ರಾಣ ಭಯದಿಂದ ನಾವು ಓಡಿ ಹೋಗುವ ಹೇಡಿಗಳಲ್ಲ. ಬ್ರಹ್ಮನ ವರದಿಂದ ನೀನು ಪ್ರಯೋಗಿಸುತ್ತಿರುವ ಬಾಣಗಳು ನನ್ನನ್ನೇನೂ ಮಾಡುವುದಿಲ್ಲವೆಂದು ತಿಳಿದು ವ್ರತ ಏಕೆ ಪ್ರಯತ್ನ ಪಡುತ್ತಿರುವೆ? ಈಗಲೂ ಹೇಳುತ್ತೇನೆ, ಈ ಚಲುವೆಯನ್ನು ಬಿಟ್ಟು ಓಡಿ ಹೋಗಿ, ಇಲ್ಲವಾದರೆ ಕ್ಷಣ ಮಾತ್ರದಲ್ಲೇ ನಿಮ್ಮನ್ನು ಸಂಹರಿಸುತ್ತೇನೆ. ಎಲ್ಲವೋ ವಿರಾಧ, ವರಗರ್ವಿತನಾದ ನೀನು ಮೃತ್ಯುವನ್ನು ಹುಡುಕಿಕೊಂಡು ಬಂದಿರುವಂತಿದೆ. ಓಡುವುದು ನಾನಲ್ಲ. ನಿನ್ನ ಪ್ರಾಣ ಉಳಿಯಬೇಕೆಂದರೆ ನಮ್ಮ ತಂಟೆಗೆ ಬಾರದೆ ಓಡಿ ಹೋಗಬೇಕಾದವನು ನೀನು. ಈ ಯುದ್ಧದಲ್ಲಿ ಆಟವಾಡುತ್ತಾ ಒತ್ತು ಕಳೆಯಲು ನನಗಿಷ್ಟವಿಲ್ಲ. ನಿಮ್ಮಿಬ್ಬರನ್ನು ಎತ್ತುಕೊಂಡು ಹೋಗಿ ದೂರದಲ್ಲಿ ಎಸೆದು ಈ ಸುಂದರಿಯನ್ನು ಪಡೆಯುತ್ತೇನೆ. ಸ್ವಾಮಿ, ಸ್ವಾಮಿ! ಅಯ್ಯೋ, ಇದೆಂತ ದುರ್ಗತಿ ಪ್ರಾಪ್ತವಾಯಿತು. ಶಿವಧನಸ್ಸನ್ನೇ ಮುರಿದ ಮಹಿಮಾವಂತನಾದ ನನ್ನ ಪತಿ ಶ್ರೀರಾಮನನ್ನು, ಮಹಾಪರಾಕ್ರಮಿಯಾದ ಲಕ್ಷ್ಮಣನನ್ನು ನನ್ನ ಕಣ್ಣೆದುರಿಗೆ ಹೊತ್ತುಕೊಂಡು ಹೋದನಲ್ಲ. ಇನ್ನೇನು ಗತಿ? ಸ್ವಾಮಿ, ಸ್ವಾಮಿ! ಈ ದುರ್ಗಮವಾದ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸುವವರು ಯಾರು? ದುಷ್ಟ ಮೃಗಗಳು ಆಕ್ರಮಣ ಮಾಡಿದರೆ ಅಸಹಾಯಳಾದ ನಾನು ಏನು ಮಾಡಲಿ? ಸ್ವಾಮಿ, ಬೇಗ ಬನ್ನಿ. ಒಂಟಿಯಾಗಿ ಅರಣ್ಯದಲ್ಲಿ ನಾನು ಜೀವಿಸಿರಲಾರೆ. ಬೇಗ ಬನ್ನಿ ಸ್ವಾಮಿ, ಬೇಗ ಬನ್ನಿ ಸ್ವಾಮಿ. ಲಕ್ಷ್ಮಣ, ಸೀತೆ ನಮಗಾಗಿ ಅರಣ್ಯದಲ್ಲಿ ದುಃಖಿಸುತ್ತಿರುತ್ತಾಳೆ. ಹೌದು ಸಹೋದರ, ನಮ್ಮನ್ನು ಕಾಣದೆ ಅತ್ತಿಗೆ ಆತಂಕಗೊಂಡಿರುತ್ತಾರೆ. ಈ ರಾಕ್ಷಸನ ಸೊಕ್ಕಳಗಿಸಲು ಏನಾದರೂ ಮಾಡಲೇಬೇಕು. ಹೌದು ಸೋದರ, ಈ ರಾಕ್ಷಸನನ್ನು ಕೂಡಲೇ ವಧಿಸಲೇಬೇಕು. ಶಸ್ತ್ರಾಸ್ತ್ರಗಳಿಂದ ಇವನನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಅದಕ್ಕೆ ಒಂದು ದಾರಿ ಇದೆ ಸೋದರ. ಈ ರಾಕ್ಷಸನ ಒಂದು ತೋಳನ್ನು ನೀನು ಕಿತ್ತೆಸಿ, ನಾನು ಇವನ ಒಂದು ತೋಳನ್ನು ಕಿತ್ತೆಸೆಯುತ್ತೇನೆ. ನಂತರ ಈ ದುಷ್ಟನನ್ನು ನೆಲದಲ್ಲಿ ಹೂತು ಬಿಡೋಣ. ಸಹೋದರ, ಇದು ಒಳ್ಳೆಯ ಉಪಾಯ. Om Namah Shivaya.
ಓಂ ನಮಃ ಶಿವಾಯ. 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 ಇದು ಅತಿ ಆಯಿತು. ಬರೀ ಅತಿಯಲ್ಲ, ಮಿತಿ ಮೀರಿದ ಅತಿ. ಬೇಡುವುದಕ್ಕೆ ಅಳತೆ ಇಲ್ಲವೇನು? ತಾನೇನು, ತನ್ನ ಸ್ಥಾನಮಾನವೇನೆಂದು ಅರಿತುಕೊಂಡು ತಾನೇ ಬೇಳಬೇಕು. ಮಹಾದೇವನೆಂದರೇನು? ಅವನ ಆತ್ಮಲಿಂಗವನ್ನು ಪಡೆಯುವುದು ಎಂದರೇನು? ತಪಸ್ಸಿನಿಂದ ಮೆಚ್ಚಿಸಿ ಅಸ್ತ್ರಶಸ್ತ್ರಗಳನ್ನು ಹಾಗೂ ಅಜಯತ್ವವನ್ನು ಪಡೆಯಬಹುದು. ಆದರೆ ಆತ್ಮಲಿಂಗವನ್ನೇ ಕೇಳಿದರೆ ಕೊಡಲು ಸಾಧ್ಯವೇ? ಆತ್ಮಲಿಂಗವನ್ನು ನೀಡುವುದೆಂದರೆ ಪರಮೇಶ್ವರ ತನ್ನ ಪರಮಶಕ್ತಿಯನ್ನೇ ನೀಡಿದಂತೆ. ಹಾಗೇನಾದರೂ ಆದರೆ ಪರಮೇಶ್ವರನ ಆತ್ಮಲಿಂಗ ಲಂಕೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಅದೇ ಕೈಲಾಸವಾದರೆ ಇನ್ನು ಈ ಕೈಲಾಸದ ಗತಿ ಏನು? ಕೂಡದು, ಹಾಗಾಗಬಾರದು. ಹಾಗಾಗದಂತೆ ಏನಾದರೂ ಮಾಡಲೇಬೇಕು. ಹೌದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಲಕ್ಷ್ಮಣ, ಮದ್ದಾನೆಗಿಂತಲೂ ಭಾರವಾದ ದೇಹವುಳ್ಳ ಈ ರಾಕ್ಷಸನನ್ನು ಹೂಳಲು ಒಂದು ದೊಡ್ಡದಾದ ಹಳ್ಳವನ್ನು ತೋಡು. ಆಗಲಿ ಸಹೋದರ, ಆ ಕೆಲಸವನ್ನು ಈಗಲೇ ಆರಂಭಿಸುತ್ತೆ. ಲಕ್ಷ್ಮಣ, ದಯಮಾಡಿ ಮೊದಲು ನನ್ನ ಮಾತುಗಳನ್ನು ಕೇಳಿ. ನೋಡು ಸಹೋದರ, ಆಟೋಪದಿಂದ ಅಬ್ಬರಿಸಿದ ಈ ದುಷ್ಟ ಈಗ ನನ್ನ ಮಾತನ್ನು ಕೇಳಿ ಎಂದು ಬೇಡುತ್ತಿದ್ದಾನೆ. ಸ್ವಾಮಿ, 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 ಸ್ವಾಮಿ. ಸ್ವಾಮಿ, ಆ ದುಷ್ಟ ರಾಕ್ಷಸ ಆಕಾಶ ಮಾರ್ಗವಾಗಿ ನಿಮ್ಮನ್ನು ಎಲ್ಲಿಗೆ ಎತ್ತಿಕೊಂಡು ಹೋದ? ನೀವು ಕ್ಷೇಮವಾಗಿ ಇರುವಿರಲ್ಲ. ಪತಿಯಿಂದ ಹೀಗೆ ದೂರವಾಗಿ ಏನಾಯಿತು ಎಂದು ತಿಳಿಯದೆ ಸಂಕಟ ಪಡುವ ಬದಲು ಆ ಪಾಪಿ ರಾಕ್ಷಸ ನನ್ನನ್ನೇ ಎತ್ತಿಕೊಂಡು ಹೋಗಬಾರದಿತ್ತೆ. ಸಹೋದರ, ಈ ಹಳ್ಳದಲ್ಲಿ ತಳ್ಳಿ ಈ ದುಷ್ಟ ರಾಕ್ಷಸನ ಅಟ್ಟಹಾಸಕ್ಕೆ ಅಂತ್ಯ ಹಾಡೋಣ. ಲೋಕಕಂಟಕನಾದ ಈ ದುಷ್ಟನನ್ನು ಹೂಳಿ ಬೇಗ ಮಣ್ಣು ಮುಚ್ಚಿಬಿಡೋಣ. ಮೊದಲು ನನ್ನ ಮಾತುಗಳನ್ನು ಕೇಳಿ. ಅದರ ಅಗತ್ಯವಿಲ್ಲ. ಕಾಲ ವ್ಯಯ ಮಾಡದೆ ಒಂಟಿಯಾಗಿರುವ ನಮ್ಮ ಸೀತಾಮಾತೆಯ ಬಳಿ ನಾವು ಬೇಗನೆ ಹೋಗಬೇಕಾಗಿದೆ. ತಾಳು ಲಕ್ಷ್ಮಣ, ಇವನು ದುಷ್ಟನಾದರೂ ಇವನ ಅಂತ್ಯಕಾಲದಲ್ಲಿ ಇವನ ಮಾತುಗಳನ್ನು ಕೇಳುವುದು ನಮ್ಮ ಕರ್ತವ್ಯ. ಎಲೈ ವಿರಾಧ, ಹೇಳು, ಏನು ಹೇಳಬೇಕೆಂದುಕೊಂಡಿರುವೆಯೋ ಅದನ್ನು ಬೇಗ ಹೇಳು. ರಾಮ, ದೇವೇಂದ್ರನಿಗೆ ಸಮನಾದ ಶೌರ್ಯವನ್ನು ಹೊಂದಿರುವ ನಿನ್ನ ಕೈಯಲ್ಲಿ ಮುಕ್ತಿ ಹೊಂದುತ್ತಿರುವುದು ನನ್ನ ಪುಣ್ಯ. ಮೋಹದಿಂದ ಕುರುಡನಾದ ನಾನು ಮೊದಲೇ ನಿನ್ನ ಮಹಿಮೆಯನ್ನು ಅರಿತುಕೊಳ್ಳಲಿಲ್ಲ. ಈಗ ಅರಿತುಕೊಂಡು ಏನಾಗಬೇಕು? ರಾಮ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನಲ್ಲ. ಕುಬೇರನ ಶಾಪದಿಂದ ರಾಕ್ಷಸ ರೂಪವನ್ನು ಪಡೆದೆ. ಏನು, ನೀನು ಶಾಪಗ್ರಸ್ತನಾದ ಗಂಧರ್ವನೇ? ಹೌದು ರಾಮ, ನಾನು ಶಾಪ ವಿಮೋಚನೆಗಾಗಿ ಆಳವಾಗಿ ಬೇಡಿಕೊಂಡಾಗ ಮುಂದೆ ದಶರಥ ಪುತ್ರ ಶ್ರೀರಾಮನು ನಿನ್ನನ್ನು ಸಂಹರಿಸಿದಾಗ ಶಾಪ ವಿಮೋಚನೆಯಾಗುವುದೆಂದು ಹೇಳಿದ್ದ. ಅದು ಈಗ ನಿಜವಾಗುತ್ತಿದೆ. ನಿನ್ನ ಕೃಪೆಯಿಂದ ನಾನು ಮತ್ತೆ ನಿಜ ರೂಪದಲ್ಲಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಎಲೈ ಗಂಧರ್ವ, ಕುಬೇರ ನಿನಗೆ ಶಾಪ ಕೊಡಲು ಏನು ಕಾರಣ? ರಾಮಚಂದ್ರ,
ನಾನು ಒಮ್ಮೆ ಕುಬೇರನ ಸೇವೆಯಲ್ಲಿ ಅಲಕ್ಷ್ಯ ತೋರಿ ರಂಬೆಯೊಡನೆ ವಿವರಿಸುತ್ತಿರುವಾಗ ಕೆರಳಿದ ಕುಬೇರ ಘೋರ ರಾಕ್ಷಸ ರೂಪ ಬರುವಂತೆ ಶಾಪವಿತ್ತ. ನಿಮ್ಮ ಕೃಪೆಯಿಂದ ಶಾಪ ವಿಮುಕ್ತನಾಗುವ ಸದಾವಕಾಶ ನನಗೆ ಬಂದಿದೆ. ಈಗ ನೀವು ಅಂದುಕೊಂಡಂತೆ ಈ ದೇಹವನ್ನು ಈ ಹಳ್ಳದಲ್ಲಿ ಹೂಳಿ ಇಲ್ಲಿಗೆ 1.5 ಯೋಜನಾ ದೂರದಲ್ಲಿ ಮಹಿಮಾವಂತರಾದ ಶರಭಂಗ ಮಹರ್ಷಿಗಳ ಆಶ್ರಮವಿದೆ. ಅಲ್ಲಿಗೆ ಹೋಗಿ ನಿಮಗೆ ಮಂಗಳವಾಗಲಿ. ಲಕ್ಷ್ಮಣ, ಪಾಪ, ಬೇಗ ಈ ರಕ್ಕಸನ ಜನ್ಮಕ್ಕೆ ಮುಕ್ತಿ ದೊರಕಲಿ. ಇವನ ದೇಹವನ್ನು ಹೂತು ನಾವು ಸೀತೆಯ ಬಳಿಗೆ ಬೇಗ ಹೊರಡೋಣ. ಸ್ವಾಮಿ, ನನ್ನ ಮೊರೆ ಕೇಳುತ್ತಿಲ್ಲವೇ? ನೀವು ಎಲ್ಲಿದ್ದೀರಿ? ಈ ಅರಣ್ಯದ ಮೃಗಗಳಿಗೆ ನಾನು ಬಲಿಯಾಗುವ ಮೊದಲು ಬನ್ನಿ ಸ್ವಾಮಿ. ದೇವರೇ, ನನ್ನ ಮೊರೆ ಕೇಳದೆ ರಾಮ ಲಕ್ಷ್ಮಣರು ಕ್ಷೇಮವಾಗಿ ಹಿಂದಿರುಗುವಂತೆ ಮಾಡು ತಂದೆ. ಶಂಭೋ ಶಂಕರ. ಜಗನ್ಮಾತೆಗೆ ನಮೋ ನಮಃ. ಬಾನಾರದ, ಯಾವ ಲೋಕದಿಂದ ಬರುತ್ತಿರುವೆ? ಯಾವ ವಿಷಯವನ್ನು ತಂದಿರುವೆ? ಜಗನ್ಮಾತೆಗೆ ತಿಳಿಯದ ವಿಷಯವೇನಿದೆ? ಲೋಕಮಾತೆಗೆ ತಿಳಿಯದ ವಿಷಯವೇನಿದೆ? ಆದರೂ ನನ್ನಿಂದಲೇ ಹೇಳಿಸಬೇಕೆಂಬ ಬಯಕೆ ಏಕೆ ಮಾತೆ? ತ್ರಿಲೋಕ ಸಂಚಾರಿಯಾದ ನಾನು ಎಲ್ಲ ಕಲಹಕ್ಕೂ ನಾನೇ ಮೂಲವೆಂದು ಪರೋಕ್ಷವಾಗಿ ಸೂಚಿಸುತ್ತಿರುವೆಯಾ? ಇಲ್ಲ ನಾರದ, ನಿನ್ನನ್ನು ಕುಹಕದಿಂದ ಅವಹೇಳನ ಮಾಡುವ ಪರೋಕ್ಷ ಪ್ರಯತ್ನವನ್ನು ನಾನು ಮಾಡುವುದಿಲ್ಲ. ಏಕೆಂದರೆ ಹೊಗಳಿಕೆ, ತೆಗಳಿಕೆ, ಕೀರ್ತಿ, ಅಪಕೀರ್ತಿ ಎಲ್ಲ ಭಾವನೆಗಳಿಗೂ ಅತೀತನಾದ ನೀನು ನಿರ್ಮೋಹಿ, ಸ್ಥಿತಪ್ರಜ್ಞ. ಧನ್ಯನಾದೆ ಮಾತೆ, ಧನ್ಯನಾದೆ. ನಿನ್ನ ಬಾಯಿಂದ ನನ್ನ ಪ್ರಶಂಸೆ ಕೇಳಿದ ಮೇಲೆ ನನ್ನ ಜನ್ಮ ಸಾರ್ಥಕವಾಯಿತೆಂಬ ಭಾವನೆ ಬರುತ್ತಿದೆ. ನನ್ನ ಎಲ್ಲ ಉದ್ದೇಶವು ಲೋಕ ಕಲ್ಯಾಣ ಎಂಬುದನ್ನು ನೀನು ಅರ್ಥ ಮಾಡಿಕೊಂಡಿರುವೆ ಮಾತೆ. ಈಗಲಾದರೂ ನೀನು ತಂದಿರುವ ವಿಷಯವೇನೆಂದು ಹೇಳು ನಾರದ. ಜಗಜ್ಜನನಿ, ಈ ಕೈಲಾಸಪತಿ ಪರಮೇಶ್ವರನಿಗೆ ಸಂಬಂಧಪಟ್ಟ ವಿಷಯವೆಂದ ಮೇಲೆ ನಿನಗೂ ಸಂಬಂಧಪಡುವ ವಿಷಯವೇ. ಆದರೆ ಅದನ್ನು ಹೇಳಿದ ಮೇಲೆ ನಿನಗೆ ಸಂತೋಷವಾಗುವುದೋ ಬೇಸರವಾಗುವುದೋ ನನಗೆ ತಿಳಿದಿಲ್ಲ. ನಾರದ, ಸಂತೋಷವಾಗಲಿ ಬೇಸರವಾಗಲಿ ನೀನು ಅದನ್ನು ಹೇಳಲೇಬೇಕು, ನಾನು ಕೇಳಲೇಬೇಕು. ಆಗಲಿ ಮಹಾದೇವಿ, ನೀನು ಕೇಳಿದ ಮೇಲೆ ಅದನ್ನು ನಾನು ಹೇಳಲೇಬೇಕು. ಲಂಕಾಧೀಶನಾದ ದಶಕಂಠ ನಿನ್ನ ಪತಿಯಿಂದಲೇ ರಾವಣ ಎಂಬ ಅಭಿಧಾನವನ್ನು ಪಡೆದ ಅಸುರವೀರನಿರುವನಲ್ಲ. ನೀನು ಆ ಮದೋನ್ಮತ್ತನ ವಿಷಯವೇ? ಮದೋನ್ಮತ್ತನಾಗಿ ಪರಶಿವನಿಂದಲೇ ಗರ್ವಭಂಗವನ್ನು ಅನುಭವಿಸಿದ. ಈಗ ಪರಶಿವನ ಪರಮಭಕ್ತನಾಗಿ ಘನಘೋರ ತಪಸ್ಸಿಗೆ ತೊಡಗಿದ್ದಾನೆ. ಪರಶಿವನನ್ನು ಕುರಿತು ಅವನು ಯಾವ ಕಾರಣಕ್ಕಾಗಿ ತಪಸ್ಸನ್ನು ಮಾಡುತ್ತಿದ್ದಾನೆ ನಾರದ? ನೀನು ಗಂಭೀರವಾಗಿ ಯೋಚಿಸಬೇಕಾದಂಥ ಕಾರಣವಿದೆ. ಅದೇನು ಹೇಳು ನಾರದ. ರಾವಣ ತನ್ನ ತಾಯಿ ಕೈಕಸಿಯ ನಿತ್ಯ ಪೂಜೆಗೆ ಶಿವನ ಆತ್ಮಲಿಂಗವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿದ್ದಾನೆ ತಾಯಿ.
ಎಲ ಎಂಥ ದುರಾಸೆ! ತಾನೇನು ತನ್ನ ಅರ್ಹತೆ ಏನೆಂದು ಯೋಚಿಸದೆ ಆತ್ಮಲಿಂಗವನ್ನು ಕೇಳುವುದೇ? ಪರಮೇಶ್ವರ ಆತ್ಮಲಿಂಗವನ್ನು ಕೊಟ್ಟರೆ ತನ್ನ ತೇಜಸ್ಸನ್ನೇ ನೀಡಿದಂತಾಗುವುದಿಲ್ಲವೇ? ನೀನು ಹೀಗನ್ನುತ್ತಿ. ಭಕ್ತವತ್ಸಲನಾದ ಪರಮೇಶ್ವರ ಆತನ ತಪಸ್ಸಿಗೆ ಮೆಚ್ಚಿ ಆತ್ಮಲಿಂಗವನ್ನು ಕೊಟ್ಟೇ ಬಿಟ್ಟರೆ? ಇಲ್ಲ, ಹಾಗಾಗಬಾರದು. ನನ್ನ ಶಿವನ ತೇಜ ಆ ರಾಕ್ಷಸನ ಲಂಕೆಗೆ ಹೋಗಬಾರದು. ನೀನು ಒಂದು ಕೆಲಸವನ್ನು ಮಾಡುತ್ತಾಯಿ. ನೀನು ಪರಶಿವನ ಬಳಿಯಲ್ಲಿ ಅನುಚಿತವಾದದ್ದನ್ನು ಬೇಡಿದ ಭಕ್ತನಿಗೆ ಆ ವರವನ್ನು ಏಕೆ ಕೊಡಬೇಕು ಎಂದು ಕೇಳು. ಅದು ಸರಿಯಲ್ಲವೆಂದು ವಾದಿಸು. ವಾದಿಸುತ್ತೇನೆ ನಾರದ. ಆದರೆ ಪರಮೇಶ್ವರನ ಸ್ವಭಾವ ನಿನಗೆ ಗೊತ್ತಲ್ಲ. ಭಕ್ತರೆಂದರೆ ಪೂರ್ವಾಪರವನ್ನು ಲೆಕ್ಕಿಸದೆ ಕೇಳಿದ ಕೂಡಲೇ ತಥಾಸ್ತು ಎಂದು ಬಿಡುತ್ತಾರೆ. ಕೈಲಾಸದ ಹಿರಿಮೆ ಯಾರದೋ ಪಾಲಾಗದಂತೆ ನಾವು ಪ್ರಯತ್ನ ಪಡಬೇಕು ಮಾತೆ. ಅದಕ್ಕೆ ನಿನ್ನ ನೆರವು ಬಹಳ ಮುಖ್ಯ ನಾರದ. ಆಗಲಿ ಆಗಲಿ ಮಾತೆ. ಸೂಕ್ತ ಸಮಯದಲ್ಲಿ ಸೂಕ್ತ ಯೋಜನೆಯನ್ನು ರೂಪಿಸೋಣ. ಇನ್ನು ನನಗೆ ಅಪ್ಪಣೆಯಾದರೆ ನಾರಾಯಣ ನಾರಾಯಣ. ನೋಡಿದೆಯಾ ಮಗು, ನಮ್ಮ ಪ್ರಭು ರಾವಣೇಶ್ವರನ ತಪಸ್ಸಿಗೆ ಆ ಮಹಾತಾಯಿ ಪಾರ್ವತಿ ದೇವಿಯೇ ಆತಂಕ ಪಡುವಂತಾಯಿತು. ಮಾತೆ, ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಮೇಶ್ವರನು ಆತ್ಮಲಿಂಗವನ್ನು ಕೊಡಲಿಲ್ಲವೇ? ಅದು ಹೇಗೆ ಸಾಧ್ಯ ಮಗು? ಭಕ್ತ ಏನೇ ಕೇಳಿದರೂ ಈಡೇರಿಸುವುದಾಗಿ ಪರಮೇಶ್ವರನೇ ಪಾರ್ವತಿ ದೇವಿಗೆ ಹೇಳಿರಲಿಲ್ಲವೇ? ಹಾಗಾದರೆ ನಮ್ಮ ಪ್ರಭುಗಳಿಗೆ ಪರಶಿವನ ಆತ್ಮಲಿಂಗ ದೊರೆಯಿತಲ್ಲವೇ? ಅದು ಅಷ್ಟು ಸುಲಭವಾಗಿ ಸಿಗಲಿಲ್ಲ ಮಗು. ತುಂಬಾ ಕಷ್ಟವಾಯಿತೆ ಮಾತೆ. ಆತ್ಮಲಿಂಗ ಪಡೆಯಬೇಕಾದರೆ ಏನೆಲ್ಲ ಘಟನೆಗಳು ನಡೆದವೆಂದು ನಂತರ ನಿನ್ಗೆ ಹೇಳುತ್ತೇನೆ. ಈಗ ಹೋಗಿ ಆಟವಾಡಿಕೋ. ಹಾಗೆಯೇ ಆಗಲಿ ಮಾತೆ. ಸ್ವಾಮಿ, ಹೇಳ ಸೀತೆ, ಹೇಳು. ನಿಮ್ಮನ್ನು ಕಾಣದೆ ನನ್ನ ಜೀವವೇ ಹೊರಟು ಹೋಗಿತ್ತು. ನಿಮಗೇನು ಕೇಡಾಯ್ತೆಂದು ಸಂಕಟದಿಂದ ಚಡಪಡಿಸುತ್ತಿದ್ದೆ. ಶ್ರೀರಾಮಚಂದ್ರನಿಗೆ ಯಾರು ತಾನೇ ಕೇಡು ಮಾಡಲು ಸಾಧ್ಯ? ಹೌದು ಸೀತೆ, ಆ ರಕ್ಕಸ ವಿರಾಧನ ಸಂಹಾರವಾಯಿತು. ಅವನು ಶಾಪಗ್ರಸ್ತ ಗಂಧರ್ವ. ನನ್ನಿಂದ ಅವನ ಶಾಪ ವಿಮೋಚನೆ ಆಯಿತು. ನೀನು ನಿಶ್ಚಿಂತಳಾಗು. ಸ್ವಾಮಿ, ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಹಾಯದ ಅವನನ್ನು ನೀವು ಹೇಗೆ ಸಂಹಾರ ಮಾಡಿದಿರಿ? ಅತ್ತಿಗೆ, ನಾವು ಅವನ ತೋಳುಗಳನ್ನು ಕಿತ್ತು ಭೂಮಿಯಲ್ಲಿ ಹಳ್ಳವನ್ನು ತೋಡಿ ಹೂತು ಹಾಕಿದೆವು. ಹೌದು ಸೀತೆ, ಬ್ರಹ್ಮ ಅವನಿಗೆ ನೀಡಿದ ವರ ಸುಳ್ಳಾಗಲಿಲ್ಲ. ಅವನ ಅಂತ್ಯವೂ ಆಯಿತು. ಅದಿರಲಿ, ನಾವು ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಪ್ರಯಾಣ ಬೆಳೆಸೋಣ. ಹಾಗೇ ಆಗಲಿ ಸ್ವಾಮಿ. ಆ ಮಹಾತ್ಮರ ಸನ್ನಿಧಿಯಲ್ಲಿ ರಾಕ್ಷಸನಿಂದ ಒದಗಿದ ಆತಂಕದಿಂದ ಅಶಾಂತವಾದ ಮನಸ್ಸನ್ನು ಶಾಂತಗೊಳಿಸೋಣ. ದೇವ, ನಾನೊಂದು ಮಾತನ್ನು ಕೇಳಲೇ ದೇವ? ಕೇಳು ದೇವಿ. ನೀನು ನನ್ನ ಸತಿಯೂ ಹೌದು, ಭಕ್ತೆಯೂ ಹೌದು. ಭಕ್ತಿಯಿಂದಲೇ ನನ್ನನ್ನು ಗೆದ್ದುಕೊಂಡವಳು ನೀನು. ಭಕ್ತರು ಏನೇ ವರವು ಕೇಳಿದರೂ ಅದನ್ನು ನೆರವೇರಿಸುವುದೇ ನನಗೆ ಆನಂದ. ಅಂದರೆ ದೇವ, ಭಕ್ತನು ಬೇಡಿದ್ದನ್ನೆಲ್ಲ ನೀವು ಕೊಡಬೇಕೇ? ನೀವು ಕೊಡುತ್ತೀರೆಂದು ಭಕ್ತನು ಏನನ್ನು ಬೇಕಾದರೂ ಕೇಳಬಹುದೇ? ದೇವಿ, ಭಕ್ತರು ಭಗವಂತನನ್ನು ಕುರಿತು ಪೂಜೆ ಪ್ರಾರ್ಥನೆಗಳನ್ನು ತಪಸ್ಸನ್ನು ಮಾಡುವುದು ಏತಕ್ಕಾಗಿ? ಸರ್ವಶಕ್ತನಾದ ಭಗವಂತನು ಕರುಣೆಯಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆಯಿಂದ ಅಲ್ಲವೇ? ನಿದ್ರಾಹಾರಗಳನ್ನು ಸುಖ ಭೋಗಗಳನ್ನೆಲ್ಲ ತ್ಯಜಿಸಿ ಕಠಿಣ ತಪಸ್ಸನ್ನು ಮಾಡುವ ಭಕ್ತನ ಬಯಕೆಗಳನ್ನು ಈಡೇರಿಸುವುದು ಭಗವಂತನ ಕರ್ತವ್ಯವಲ್ಲವೇ ದೇವಿ? ಇಲ್ಲವಾದಲ್ಲಿ ನನ್ನ ದೈವತ್ವಕ್ಕೆ ಅರ್ಥವೇನು? ಪರಮೇಶ್ವರ, ನಿಮ್ಮ ಮಾತು ಸತ್ಯ. ಭಕ್ತನ ಕಾರ್ಯ ಬೇಡುವುದು, ಭಗವಂತನ ಕರ್ತವ್ಯ
ನೀಡುವುದು. ಆದರೆ ಬೇಡುವುದು ನೀಡುವುದರಲ್ಲಿ ತಾರತಮ್ಯದ ಪರಿಜ್ಞಾನವಿರಬೇಕಲ್ಲವೇ? ಹಿಂಜರಿಕೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಬಿಡಿಸಿ ಹೇಳು ಪಾರ್ವತಿ. ಹೇಳುತ್ತೇನೆ ದೇವ. ತಪಸ್ಸು ಮಾಡುವ ಗುರಿ ಮತ್ತು ಆ ತಪಸ್ಸಿಗೆ ವರ ನೀಡುವ ಫಲ ಎರಡು ಲೋಕ ಕಲ್ಯಾಣ ಮತ್ತು ಆತ್ಮೋದ್ಧಾರವಾಗಿರಬೇಕಲ್ಲವೇ ದೇವ? ಹೌದು, ಆತ್ಮೋದ್ಧಾರವು ಲೋಕ ಕಲ್ಯಾಣವು ಭಕ್ತರ ಗುರಿಯಾಗಿರಬೇಕು, ಭಗವಂತನ ಬಯಕೆಯೂ ಆಗಿರಬೇಕು. ಆದರೆ ಭಕ್ತನಾದವನು ನಿಮ್ಮ ದಯಾಗುಣವನ್ನು ದುರುಪಯೋಗಪಡಿಸಿಕೊಂಡು ಲೋಕಕಂಟಕವಾದ ವರವನ್ನು ಕೇಳುವುದು, ನೀವು ಅದನ್ನು ಈಡೇರಿಸುವುದು ತಪ್ಪಲ್ಲವೇ ದೇವ? ದೇವಿ, ನಿನ್ನ ತರ್ಕ ಸರಿಯಾಗಿದೆ. ಆದರೆ ಭಕ್ತನ ತಪಸ್ಸನ್ನು ಆಧರಿಸಿ ನಾನು ವರ ಕೊಡಲು ಸಿದ್ಧನಾದಾಗ ಎಷ್ಟೋ ಸಲ ಆ ತರ್ಕಗಳು ನನ್ನ ನೆನಪಿಗೇ ಬರುವುದಿಲ್ಲ. ಕೇಳಿದ್ದನ್ನು ಕೊಟ್ಟು ಬಿಡುತ್ತೇನೆ. ಅದರ ಪರಿಣಾಮವಾಗಿ ಭಕ್ತನಿಗೆ ನೀಡಿದ ವರ ಲೋಕದ ಅಶಾಂತಿಗೆ ಕಾರಣವಾದ ಉದಾಹರಣೆಗಳಿವೆಯಲ್ಲ ದೇವ? ದುರುಳನಾದವನನ್ನು ಯಾವ ವರವೂ ರಕ್ಷಿಸುವುದಿಲ್ಲ ಎಂಬುದಕ್ಕೂ ಹಲವು ದುಷ್ಯಂತಗಳಿವೆಯಲ್ಲ ದೇವಿ. ಆಗಲಿ ದೇವ. ಸೋದರ, ವಿರಾಧನು ಹೇಳಿದ ಶರಭಂಗರ ಆಶ್ರಮ ಇದೇ ಇರಬಹುದು. ಹೌದು ಸಹೋದರ, ನನಗೂ ಹಾಗೆಯೇ ಅನಿಸುತ್ತಿದೆ. ಸಹೋದರ, ಇತ್ತ ಕಡೆ ಯಾರೋ ಬರುತ್ತಿದ್ದಾರೆ, ಅವರನ್ನೇ ಕೇಳುತ್ತೇನೆ. ಅಯ್ಯ, ಇದು ಮಹರ್ಷಿ ಶರಭಂಗರ ಆಶ್ರಮವೇ? ಹೌದು, ನಾನು ಅವರ ಶಿಷ್ಯ. ಪೂಜ್ಯ, ಶರಭಂಗರು ಆಶ್ರಮದಲ್ಲಿರುವರೆ? ಅವರನ್ನು ನಾವು ಕಾಣಬಹುದೇ? ಅಲ್ಲಿ ನೋಡಿ. ಮಹರ್ಷಿಗಳೇ, ನಾನು ನಿಮ್ಮನ್ನು ಕರೆದೊಯ್ಯಲು ಬಂದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಆಶ್ರಮಕ್ಕೆ ರಘುಕುಲ ಸಂಜಾತನಾದ ಶ್ರೀರಾಮ, ಅವನ ಪತ್ನಿ ಹಾಗೂ ಸೋದರರೊಂದಿಗೆ ಆಗಮಿಸಿದ್ದಾನೆ. ಹೌದೇನು? ದೇವೇಂದ್ರ, ನನ್ನ ಆಶ್ರಮಕ್ಕೆ ಆಗಮಿಸಿರುವ ಆ ಪುರುಷೋತ್ತಮನೊಡನೆ ಮಾತನಾಡದೆ ನಾನು ನಿಮ್ಮೊಡನೆ ಬರುವುದಿಲ್ಲ. ನೀನೂ ನನ್ನೊಡನೆ ಬಾ, ನೀನು ಅವನೊಡನೆ ಮಾತನಾಡಬಹುದು. ಇಲ್ಲ ಮುನೀಂದ್ರರೇ, ನಾನು ಬರುವಂತಿಲ್ಲ. ತನ್ನ ಪ್ರತಿಜ್ಞೆ ಪೂರ್ಣಗೊಳ್ಳುವವರೆಗೂ ಅವನು ನನ್ನೊಡನೆ ಮಾತನಾಡುವುದು ಬೇಡ. ಆನಂತರವೇ ಅವನು ನನ್ನನ್ನು ಕಾಣಲು ಅರ್ಹನಾಗುತ್ತಾನೆ. ಅವನ ಪ್ರತಿಜ್ಞೆ ಪೂರೈಸಲು 14 ವರ್ಷಗಳೇ ಕಳೆಯಬೇಕಲ್ಲವೇ ದೇವೇಂದ್ರ? ಹೌದು, 14 ವರ್ಷಗಳು ಕಳೆಯಬೇಕು. ವನವಾಸ ಪೂರ್ಣಗೊಳ್ಳುವ ಮೊದಲು ಅವನು ದೇವ ಮುನಿಗಳಿಗೆ ಕಂಟಕಪ್ರಾಯರಾಗಿರುವ ಆ ರಕ್ಕಸರನ್ನು ಸಂಹರಿಸಬೇಕು. ಆ ಮಹಾಕಾರ್ಯ ಅವನಿಂದಲೇ ಆಗಬೇಕು. ಆನಂತರ ನಾನೇ ಅವನನ್ನು ಕಾಣುತ್ತೇನೆ. ಆಗಲಿ, ನಿಮ್ಮ ದೇವತೆಗಳ ನಿಯಮಗಳನ್ನು ನಾನು ಪ್ರಶ್ನೆ ಮಾಡುವುದಿಲ್ಲ. ನೀನೀಗ ಹಿಂದಿರುಗು. ನಾನು ರಾಮನೊಡನೆ ಮಾತನಾಡಿ ನಂತರ ಬರುತ್ತೇನೆ. ಹಾಗೆ ಆಗಲಿ ಮುನೀಂದ್ರ. ದಶರಥ ಪುತ್ರ ರಾಮಚಂದ್ರ, ಲಕ್ಷ್ಮಣ, ಜನಕಪುತ್ರಿ ಜಾನಕಿ, ಈ ಶರಭಂಗ ಮುನಿಯ ಆಶ್ರಮಕ್ಕೆ ನಿಮಗೆ ಸ್ವಾಗತ. ಮುನೀಂದ್ರ, ತಮ್ಮ ದರ್ಶನವನ್ನು ಪಡೆದು ನಾವು ಧನ್ಯರಾದೆವು. ನಮ್ಮ ಆಗಮನದಿಂದ ತಮ್ಮ ಕಾರ್ಯಗಳಿಗೆ ಅಡ್ಡಿಯಾಗಿದ್ದರೆ ದಯಮಾಡಿ ಕ್ಷಮಿಸಿ. ಇಲ್ಲ ರಾಮಚಂದ್ರ, ಯಾವ ಅಡ್ಡಿಯೂ ಇಲ್ಲ. ಬನ್ನಿ, ಕುಳಿತುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆಯಿರಿ. ರಾಮಚಂದ್ರ, ನೀನು ನನ್ನ ಆಶ್ರಮಕ್ಕೆ ಬಂದ ಸುಮುಹೂರ್ತದಲ್ಲಿ ಸ್ವರ್ಗಾಧಿಪತಿ ದೇವೇಂದ್ರ ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದ. ಆದರೆ ಅತಿಥಿಯಾಗಿ ನನ್ನ ಆಶ್ರಮಕ್ಕೆ ಬಂದ ನಿನ್ನ ಸಂದರ್ಶನ ಮಾಡದೆ ಬ್ರಹ್ಮಲೋಕಕ್ಕೆ ಹೋಗುವುದು ಬೇಡವೆನಿಸಿತು. ತಾವು ನನ್ನ ಮೇಲೆ ತೋರಿದ ಅನುಗ್ರಹಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮುನೀಂದ್ರ. ಪುರುಷೋತ್ತಮ, ಮಹಾತ್ಮನೂ ಸತ್ಯಪ್ರತಿಜ್ಞನೂ ಆದ ನಿನ್ನ ಸಂದರ್ಶನ ನನಗೆ ಬ್ರಹ್ಮಲೋಕಕ್ಕಿಂತಲೂ ಮುಖ್ಯ.
ನಾನು ತಪಸ್ಸಿನಿಂದ ಗಳಿಸಬಹುದಾದ ಬ್ರಹ್ಮಲೋಕ ಯಾವಾಗ ಬೇಕಾದರೂ ನನಗೆ ಲಭಿಸಬಹುದು. ಆದರೆ ನಿನ್ನ ಸಂದರ್ಶನ ದುರ್ಲಭ. ರಾಮಚಂದ್ರ, ನೀನು ಇಷ್ಟಪಡುವುದಾದರೆ ನಾನು ಗಳಿಸಿರುವ ಬ್ರಹ್ಮಲೋಕವನ್ನು ನೀನೇ ಸ್ವೀಕರಿಸಬೇಕು. ತಮ್ಮ ಕಾರುಣ್ಯಕ್ಕೆ ನಾನು ವಂದಿಸುತ್ತೇನೆ ಮುನೀಂದ್ರ. ಆದರೆ ಇನ್ನೊಬ್ಬರ ಗಳಿಕೆಯನ್ನು ನನ್ನದೇ ಎಂದು ನಾನು ಸ್ವೀಕರಿಸಲಾರೆ. ಅವನ್ನೆಲ್ಲ ನಾನು ನನ್ನ ಸ್ವಪ್ರಯತ್ನದಿಂದಲೇ ಗಳಿಸಿಕೊಳ್ಳುತ್ತೇನೆ. ನಿನ್ನ ಗುಣಕ್ಕೆ ತಕ್ಕ ಮಾತನ್ನೇ ನೀನು ಆಡಿರುವೆ ರಾಮಚಂದ್ರ. ನಿನಗೆ ಏನಾದರೂ ಸಹಾಯ ಬೇಕಾಗಿದ್ದರೆ ಹಿಂಜರಿಯದೆ ಕೇಳು. ಈ ಅರಣ್ಯದಲ್ಲಿ ನಾವು ಸುರಕ್ಷಿತವಾಗಿ ವಾಸಿಸಲು ಯಾವುದಾದ್ರೂ ಪ್ರಶಸ್ತವಾದ ಸ್ಥಳವಿದ್ದರೆ ದಯಮಾಡಿ ತಿಳಿಸಿ. ಆಗಬಹುದು ರಾಮಚಂದ್ರ, ಅಗತ್ಯವಾಗಿ ತೋರಿಸಿಕೊಡುತ್ತೇನೆ. ತೆಗೆದುಕೊಳ್ಳಿ, ಫಲಹಾರ ಸೇವಿಸಿ ವಿಶ್ರಾಂತಿ ಪಡೆದುಕೊಳ್ಳಿ. ರಾಮಚಂದ್ರ, ನಾನು ನಿಮ್ಮ ಸಮ್ಮುಖದಲ್ಲಿಯೇ ದೇಹತ್ಯಾಗ ಮಾಡುತ್ತೇನೆ. ಅಲ್ಲಿವರೆಗೆ ನೀವು ಇಲ್ಲಿಯೇ ಇರಬೇಕು. ತಮ್ಮ ಇಚ್ಛೆಯಂತೆಯೇ ಆಗಲಿ ಮುನೀಂದ್ರ. ರಾಮಚಂದ್ರ, ಈ ಅರಣ್ಯದಲ್ಲಿ ಮಹಾ ತಪಸ್ವಿಯೂ ಪರಮ ಧಾರ್ಮಿಕನೂ ಆದ ಸುತೀಕ್ಷಣೆಂಬ ಮುನಿಯ ಆಶ್ರಮವಿದೆ. ನೀವೆಲ್ಲರೂ ಅವನ ಬಳಿಗೆ ಹೋಗಿ ಅವನು ನಿಮ್ಮ ವಾಸಕ್ಕೆ ಅನುಕೂಲ ಮಾಡಿಕೊಡುತ್ತಾನೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಸಾಗಿದರೆ ಅವನ ಆಶ್ರಮವನ್ನು ನೀವು ಸೇರಬಹುದು. ಆಗಲಿ ಮುನೀಂದ್ರ, ತಮ್ಮ ಸೂಚನೆಯಂತೆ ನಡೆದುಕೊಳ್ಳುತ್ತಾನೆ. ಸರಿ, ಹಾಗಾದರೆ ನಾನಿನ್ನು ಪ್ರಯಾಣಕ್ಕೆ ಸಿದ್ಧನಾಗುತ್ತೇನೆ. ದಶರಥ ಪುತ್ರ ಶ್ರೀರಾಮಚಂದ್ರನಿಗೆ ಶುಭಮಸ್ತು. ತಪೋಧನರೇ, ನಿಮಗೆ ವಂದನೆಗಳು. ತಾವೆಲ್ಲರೂ ಕ್ಷೇಮದಿಂದಿರುವೆನೆಂದು ನಾನು ಭಾವಿಸುತ್ತೇನೆ. ರಾಮಚಂದ್ರ, ನೀವು ಆ ಭಯಂಕರ ರಾಕ್ಷಸ ವಿರಾಧನನ್ನು ಸಂಹರಿಸಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಕ್ಷೇಮ ಉಂಟಾಗಿದೆ. ಹಾಗೆಂದರೇನು ಮುನೀಂದ್ರ? ವಿರಾಧನ ಅವಸಾನವಾದರೂ ನಾವು ಸಂಪೂರ್ಣವಾಗಿ ಭಯದಿಂದ ವಿಮುಕ್ತರಾಗಿಲ್ಲ. ಅದಕ್ಕೆ ಕಾರಣವೇನು? ವಿವರವಾಗಿ ಹೇಳಿ ಮುನೀಂದ್ರರೇ. ರಾಮಚಂದ್ರ, ಕಂದಮೂಲಗಳನ್ನು ತಿಂದು ತಪೋನಿರತನಾದ ತಪಸ್ವಿಯ ಫಲದಲ್ಲಿ 4ನೇ 1 ಭಾಗ ರಾಜನಿಗೆ ಸಲ್ಲುತ್ತದೆ. ಆ ಫಲವನ್ನು ಪಡೆಯುವ ರಾಜನು ತಪಸ್ವಿಗಳ ರಕ್ಷಣೆಯ ಬಾಧ್ಯತೆ ಉಳ್ಳವನಾಗಿರುತ್ತಾನೆ. ರಾಮಚಂದ್ರ, ನಿನ್ನ ಮಾತು ನಿಜ. ತಪಸ್ವಿಗಳ ತಪಸ್ಸು ನಿರ್ವಿಘ್ನವಾಗಿ ನಡೆಯಲು ನೋಡಿಕೊಳ್ಳುವ ಹೊಣೆ ರಾಜನ ಮೇಲಿದೆ. ರಾಮಚಂದ್ರ, ಮಂದಾಕಿನಿ ನದಿಗೆ ಸಮೀಪದ ಆ ಚಿತ್ರಕೂಟ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಮುನಿಗಳಿಗೆ ಭಯಂಕರ ರಾಕ್ಷಸರ ಉಪಟಳ ತಪ್ಪಿದ್ದಲ್ಲ. ಆ ನಿಶಾಚರರಿಂದ ನಮ್ಮನ್ನು ರಕ್ಷಿಸುವಂತೆ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ಮುನೀಂದ್ರರೇ, ತಾವು ಪ್ರಾರ್ಥಿಸಿಕೊಳ್ಳಬಾರದು, ಆಜ್ಞಾಪಿಸಬೇಕು. ನಾನು ಸ್ವಕಾರ್ಯಕ್ಕಾಗಿ ಈ ಅರಣ್ಯ ಪ್ರದೇಶಕ್ಕೆ ಬಂದೆ. ಆದರೆ ಈಗ ರಾಕ್ಷಸರನ್ನು ಸಂಹರಿಸಲು ನನ್ನ ತಂದೆಯ ಆಜ್ಞೆಯನ್ನು ಹೊತ್ತು ಬಂದಿರುವೆನೆಂದು ಭಾವಿಸುತ್ತೇನೆ. ನಿಮ್ಮ ಸೇವೆಯಿಂದ ನಮ್ಮ ವನವಾಸವು ಫಲದಾಯಕವಾಗುತ್ತದೆ. ನಿನ್ನ ಆಶ್ವಾಸನೆಯಿಂದ ನಮಗೆಲ್ಲ ಸಮಾಧಾನವಾಗಿದೆ ರಾಮಚಂದ್ರ.
ನೀವು ನಿಶ್ಚಿಂತರಾಗಿರಿ. ರಾಮ ಲಕ್ಷ್ಮಣರು ಧನುರ್ಧಾರಿಗಳಾಗಿ ನಿಂತರೆ ಯಾವ ರಾಕ್ಷಸ ತಾನೇ ಏನು ಮಾಡಬಲ್ಲ? ನಮಗೆಲ್ಲ ನಿಮ್ಮ ಭೇಟಿಯು ಶುಭಕರವಾಗಿ ಪರಿಣಮಿಸಿತು. ಎಲ್ಲ ಮುನಿಗಳ ಶುಭಾಶೀರ್ವಾದವು ನಿಮ್ಮ ಜೊತೆಯಲ್ಲಿದೆ. ಕೃತಾರ್ಥರಾದೆವು. ಶುಭಮಸ್ತು ರಾಮಚಂದ್ರ.